ಫ್ರೆಂಡ್ಸ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಇವತ್ತು ನಾವು ಪಿ ಬ್ಲಾಕ್ ಎಲಿಮೆಂಟ್ದು ಸೆಕೆಂಡ್ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 15 ಗ್ರೂಪ್ ಎಲಿಮೆಂಟ್ಸ್. ಅದರಲ್ಲಿ ನಾವು ನೈಟ್ರೋಜನ್, ಫಾಸ್ಫರಸ್ ಆಕರೆನ್ಸ್ ನೋಡಿದ್ವಿ. ಆನಂತರ ಕೆಲವೊಂದು ಪ್ರಾಪರ್ಟೀಸ್ಗಳಾದಂಥ ಅಟಾಮಿಕ್ ರೇಡಿಯಾ ಅಂದರೆ ಸಿಂಪಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರ್ಬೋದು, ಅಟಾಮಿಕ್ ರೇಡಿಯಾ ಆಗಿರ್ಬೋದು, ಆನೇಷನ್ ಎಂಥಾಲ್ಪಿ ಆಗಿರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಆಗಿರ್ಬೋದು, ಹೇಗೆ ಹೌ ಇಟ್ ವೇರೀಸ್ ಡೌನ್ ದ ಗ್ರೂಪ್. ಆನಂತರ ಕೆಲವೊಂದು ಫಿಸಿಕಲ್ ಪ್ರಾಪರ್ಟಿಗಳಾದಂಥ ಮೆಟಾಲಿಕ್ ಪ್ರಾಪರ್ಟೀಸ್, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್, ಇವೆಲ್ಲವನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ. ಸರಿನಾ? ಬನ್ನಿ ಹಾಗಾದರೆ ಇವಾಗ ಏನು ಮಾಡೋಣಪ್ಪ ಅಂದರೆ ಕಂಟಿನ್ಯೂಷನ್ ಪಾರ್ಟಲ್ಲಿ ಏನು ಮಾಡೋಣಪ್ಪ ಅಂದರೆ ವಿಲ್ ಗೋ ಥ್ರೂ ದ ಕೆಮಿಕಲ್ ಪ್ರಾಪರ್ಟೀಸ್. ಸೊ ನೆಕ್ಸ್ಟ್ ಒನ್ ಈಸ್ chemical properties. ಈ ಕೆಮಿಕಲ್ ಪ್ರಾಪರ್ಟೀಸಲ್ಲಿ ನಾವೇನು ಸ್ಟಡಿ ಮಾಡಬೇಕಾಗಿದೆ ಅನ್ನೋದು ಮುಖ್ಯವಾಗಿ ನೋಡಬೇಕಂದ್ರೆ ಇಲ್ಲಿ ಬರೋದು ಮೊದಲನೇದಾಗಿ ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಟ್ರೆಂಡ್ಸ್ ಇನ್ ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಕರಿತೀವಿ. ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ trends in chemical reactivity. Okay, so ಇಲ್ಲಿ ಏನಾಗುತ್ತೆ ಅಂದರೆ ವಾಟ್ ವಿ ಡೂ ಎಕ್ಸಾಕ್ಟ್ಲಿ ಅಂದರೆ ವಿ ವಿಲ್ ಗೋ ವೆರಿ ಡೀಟೇಲ್ ಸ್ಟಡಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 15 ಗ್ರೂಪ್ ಎಲಿಮೆಂಟ್ಸ್. 15 ಗ್ರೂಪ್ ಎಲಿಮೆಂಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಹೇಗೆ ವೇರಿ ಆಗುತ್ತೆ, ನಂತರ ಏನೇನು ನೋಡಲಿಕ್ಕೆ ಸಿಗುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು. ಪ್ರೊಬ್ಯಾಬ್ಲಿ ನಾನು ಇಲ್ಲಿ 15 ಗ್ರೂಪ್ ಅಂದರೆ ಫುಲ್ ಎಲ್ಲದನ್ನು ನಾನು ಇದು ಮಾಡಿ ಹೋಗಲ್ಲ. ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ನಮಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಬಗ್ಗೆ ಜಾಸ್ತಿ ಅವೆರಡು ಬಗ್ಗೆ ಜಾಸ್ತಿ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಸಿಲೆಬಸ್ಸಲ್ಲಿ ಇರೋದರ ಥ್ರೂನೇ ನಾನು ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ನಾನೇನು ಬರೀತೀನಪ್ಪ ಅಂದರೆ ಈ ಆಕ್ಸಿಡೇಷನ್ ಸ್ಟೇಟಲ್ಲಿ ನಾವು ಸಿಂಪಲಾಗಿ ಹೇಳಬೇಕಂದ್ರೆ ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ 15 ಗ್ರೂಪ್ ಎಲಿಮೆಂಟ್ಸ್ ಬಂದು -3 ಇಂದ +5 ವರೆಗೆ ತೋರಿಸುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಗ್ರೂಪ್ 15 ಎಲಿಮೆಂಟ್ಸ್ ಹೌದಾ will show from -3 to +5 ಈ ಒಂದು ರೇಂಜಲ್ಲಿ ಏನು ತೋರಿಸುತ್ತೆ, ಆಕ್ಸಿಡೇಷನ್ ಸ್ಟೇಟನ್ನು ತೋರಿಸುತ್ತೆ. ಓಕೆನಾ? ಸೊ ಈ -3 ಅಂದರೆ ಇಲ್ಲಿ ಏನಿದೆ, ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಇದೆ. +5 ಅಂದರೆ ಏನಿದೆ, ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಕೂಡ ಇದೆ. ಸೊ ಅಂದರೆ ಇಲ್ಲಿ -3 ಮತ್ತು ಪ್ಲಸ್ ಅಂದರೆ ಮೈನಸ್ಸು ಪ್ಲಸ್ ಎರಡು ರೀತಿಯಾದಂಥ ಆಕ್ಸಿಡೇಷನ್ ಸ್ಟೇಟ್ ನಮಗೆ ಕಾಣ್ತಾ ಇದೆ ಅಂತ ಅರ್ಥ. ರೈಟ್? ಸೊ ನಾನಿಲ್ಲಿ ಸಿಂಪಲಾಗಿ ಹೇಳಬೇಕೇನಪ್ಪ ಅಂದರೆ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ -3 ಇರಬಹುದು, +3 ಇರಬಹುದು, +5 ಇರಬಹುದು. ಅರ್ಥ ಆಯ್ತಾ? ಸರಿ, ಹಾಗಾದರೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡಬೇಕಾದ್ರೆ ಮೊದಲನೇದಾಗಿ ನಾವೇನು ಮಾಡ್ತೀನಿ, ಬ್ಲ್ಯಾಕ್ ಸರಿ ನಡೀತಾ ಇದೆ. The -3 oxidation state decreases down the group. -3 oxidation state decreases down the group due to increase in atomic size. ಜೊತೆಗೆ ಏನಾಗುತ್ತೆ ಅಂದರೆ ಮೆಟಾಲಿಕ್ ಕ್ಯಾರೆಕ್ಟರ್ ಕೂಡ ಏನಾಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. increase in atomic size and metallic character.
ಹೇಗೆ ಈ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ನಾನು ಅದನ್ನೇ ಹೇಳಿದ್ದೀನಿ. ಸೊ ಕೆಳಗಡೆ ಬಂದಂಗೆಲ್ಲ ಏನಾಗ್ತದೆ, ಮೆಟಲ್ ಕಡೆ ಬರ್ತಾ ಇದೆ. ಹೇಗೆ ಮೆಟಲ್ ಕಡೆ ಬರ್ತಾ ಹೋಗುತ್ತೆ, -3 ಆಕ್ಸಿಡೇಷನ್ ಸ್ಟೇಟು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ -3 ಕಡೆಯಿಂದ ಪ್ಲಸ್ ಸೈಡಿಗೆ ಬರ್ತಾ ಹೋಗುತ್ತೆ ಅಂತ ಅರ್ಥ. ತಿಳಿತಾ? ನೈಟ್ರೋಜನ್ ಒಂದು ಬಂದು ಸುಮ್ಮನೆ CET ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತಾ ಇದ್ದೀನಿ. ಈ ನೈಟ್ರೋಜನ್ ಫ್ಯಾಮಿಲಿಯಲ್ಲಿ ನೈಟ್ರೈಡ್ ಅಯಾನ್ ಫಾರ್ಮೇಷನ್ ಮಾಡುತ್ತೆ. ಆ ನೈಟ್ರೈಡ್ ಅಯಾನ್ ಬಂದು ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಗಳ ಜೊತೆ ಕಂಬೈಂಡ್ ಆಗಿ ಏನು ಫಾರ್ಮೇಷನ್ ಮಾಡ್ತವೆ ಅಂದರೆ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಮಾಡ್ತವೆ. ಏನು ಫಾರ್ಮೇಷನ್ ಮಾಡ್ತವೆ? ಅಯಾನಿಕ್ ಬಾಂಡ್. ನಾನು ಅದನ್ನು ಸುಮ್ಮನೆ ಒಂದು ಕಡೆ ಆ್ಯಸ್ ಇದು ಅಂತ ಬರೀತಾ ಇದ್ದೀನಿ. ನೀವು ಬೇಕಾದರೆ CET ಪಾಯಿಂಟ್ ಅಂತ ಹೇಳಿ ಬರ್ಕೊಂಡ್ರೂ ಬರುತ್ತೆ. ಸೊ ನೈಟ್ರೋಜನ್ ಯಾವ ರೂಪದಲ್ಲಿ ಸಿಗುತ್ತೆ ಅಂದರೆ, ನೈಟ್ರೋಜನ್ ಬಂದು ಮೈನಸ್ ಆಕ್ಸಿಡೇಷನ್ ಸ್ಟೇಟ್ -3 ಯಾವ ರೂಪದಲ್ಲಿ ತೋರಿಸುತ್ತೆ ಅಂದರೆ, ತೋರಿಸಿದರೆ ಅದು ಏನು ಫಾರ್ಮೇಷನ್ ಮಾಡುತ್ತೆ? ನೈಟ್ರೈಡ್ ಫಾರ್ಮೇಷನ್ ಮಾಡುತ್ತೆ. ನೈಟ್ರೈಡ್ ಅಯಾನ್. ಈ ನೈಟ್ರೈಡ್ ಅಯಾನ್ ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ N-3 ರೂಪದಲ್ಲಿ ಇರುತ್ತೆ. ಸಪೋಸ್ ಇದು N-3 ಇದ್ದರೆ ಇದು ಯಾವುದ್ರ ಜೊತೆ ಕಂಬೈಂಡ್ ಆಗುತ್ತೆ? ಈ N-3 ಬಂದು ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ಗಳ ಜೊತೆ ಕಂಬೈಂಡ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಮೆಟಲ್ಗಳ ಜೊತೆ ಕಂಬೈಂಡ್ ಆಗಿ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವ್ ಬಂದು ಯಾವುದು? ನಮ್ಮದು S ಬ್ಲಾಕ್ ಎಲಿಮೆಂಟಲ್ಲಿ ಇರೋದಿಲ್ಲ, ಎಲೆಕ್ಟ್ರೋ ಪಾಸಿಟಿವ್ ಇರುತ್ತೆ. ಓಕೆನಾ? ನಮ್ಮದು ಮ್ಯಾಗ್ನೀಷಿಯಮ್ ಇರಬಹುದು, ಕ್ಯಾಲ್ಶಿಯಮ್ ಇರಬಹುದು. ಇವುಗಳ ಜೊತೆ ಕಂಬೈಂಡ್ ಆಗಿ ಏನು ಫಾರ್ಮೇಷನ್ ಮಾಡ್ತದೆ? ಇದು Mg3N2 Ca3N2. ಇಲ್ಲೇನು ಇವೆಲ್ಲ ಫಾರ್ಮೇಷನ್ ಮಾಡಿದಾವಲ್ಲ, ಇವೆಲ್ಲ ಯಾವ ಬಾಂಡು? ದೀಸ್ ಆಲ್ ಆರ್ ಅಯಾನಿಕ್ ಬಾಂಡ್ಸ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಅಯಾನಿಕ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ. ಓಕೆ, ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳಿರೋದು. ಓಕೆ, ಸೊ ಇದಾದ ಕೂಡಲೇ ನೆಕ್ಸ್ಟ್ ಏನಪ್ಪ ಅಂದರೆ +5 ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಮಾತಾಡೋಣ. +5 ಆಕ್ಸಿಡೇಷನ್ ಸ್ಟೇಟ್. ದ +5 ಆಕ್ಸಿಡೇಷನ್ ಸ್ಟೇಟ್ stability decreases +5 ಆಕ್ಸಿಡೇಷನ್ ಸ್ಟೇಟ್ ಸ್ಟೆಬಿಲಿಟಿ ಡಿಕ್ರೀಸಸ್. ಅಂದರೆ ನಿಮಗೆ ಹೇಗೆ ಹೇಳಬೇಕಪ್ಪ ಅಂದರೆ, ಇದು +5 ಆಕ್ಸಿಡೇಷನ್ ಸ್ಟೇಟ್ ಸ್ಟೆಬಿಲಿಟಿ ಅಂದರೆ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗುತ್ತೆ. +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಜೊತೆಗೆ ಆ್ಯಂಡ್ +3 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಂದರೆ ಕೆಳಗಡೆ ಹೋದ ಹಾಗೆ. ಅರ್ಥ ಆಯ್ತಾ? +5 ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ರೀಸನ್ ಬಂದು ಏನು? ಇನರ್ಟ್ ಇಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನರ್ಟ್ ಎಫೆಕ್ಟ್. ಅರ್ಥ ಆಗ್ತದೇನೋ ಹೇಳಿದ್ದು? ಸಾರಿ, ಇನರ್ಟ್ ಸ್ಪೆಲ್ಲಿಂಗ್ ರಾಂಗ್. ಇನರ್ಟ್ ಪೇರ್ ಎಫೆಕ್ಟ್ ಅಂತ. ಇನರ್ಟ್ ಪೇರ್ ಎಫೆಕ್ಟ್. ಈ ಇನರ್ಟ್ ಪೇರ್ ಎಫೆಕ್ಟ್ ಅಂದರೆ ಏನು ನೋಡಿ. ಸಪೋಸ್ ಅನ್ವಿಲ್ಲಿಂಗ್ಲೆಸ್ಲಿ ಅಂದರೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಎಸ್ ಬ್ಲಾಕಲ್ಲಿರುವಂಥ ಅಟಮ್ಸ್ಗಳು, ಅಂದರೆ ಎಸ್ ಸಬ್ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ದೇ ಟೇಕ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್. ಅರ್ಥ ಆಯ್ತಾ? ಇದಕ್ಕೆ ನಾವೇನಂತ ಕರಿತೀವಿ? ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕರಿತೀವಿ. ಸಪೋಸ್ ಏನಪ್ಪ ಎಕ್ಸಾಂಪಲ್ ರೂಪದಲ್ಲಿ ತೊಗೊಂಡ್ರೆ, ಈ ನಾವು ಯಾವುದು ಎಲ್ಲೈತದು ನಮ್ಮದು ಬಿಸ್ಮತ್ ಇಲ್ಲಿದೆಯಲ್ಲ, ಇಲ್ಲೆಲ್ಲ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ಇಲ್ಲಿ 3 ಎಲೆಕ್ಟ್ರಾನ್ಗಳನ್ನ ತೆಗೆದುಬಿಟ್ಟಿವಿ ಅಂತ ತಿಳ್ಕೊಳ್ಳಿ. ಉಳ್ಕೊಳ್ಳೋದು ಯಾವುದು? 4s2 ಎಲೆಕ್ಟ್ರಾನ್. ಸೊ ಈ 4s2 ಎಲ್ಲ ಕೂತ್ರೆ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ, ಒಂದು ಇಟ್ ಆ್ಯಕ್ಟ್ ಲೈಕ್ ಆಲ್ಮೋಸ್ಟ್ ಲೈಕ್ ನೋಬಲ್ ಗ್ಲಾಸ್ ಥರ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವಕ್ಕೆ ಇಷ್ಟ ಇರಲ್ಲ ಬೇರೆ ಯಾರ ಜೊತೆನೂ ಎಲೆಕ್ಟ್ರಾನ್ ಹಂಚ್ಕೋಬೇಕು ಅಥವಾ ಎಲೆಕ್ಟ್ರಾನ್ ಕೊಡಬೇಕು ಅಂತ. ಹಾಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಮತ್ತೆ ಕೆಮಿಕಲ್ ಬಾಂಡಲ್ಲಿ ತಮ್ಮ ಎಲೆಕ್ಟ್ರಾನ್ಗಳನ್ನು ಶೇರ್ ಮಾಡ್ಕೊಂಡು ಇದ್ದರೂ ಕೂಡ ಅವುಗಳು ತಮ್ಮ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು
ಅಥವಾ ಶೇರ್ ಮಾಡಿಕೊಂಡು ಅಥವಾ ಕೊಟ್ಟು ಏನಪ್ಪ ಅಂದರೆ ಕೆಮಿಕಲ್ ಬಾಂಡಿಂಗಲ್ಲಿ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನರ್ಟ್ ಪೇರ್ ಎಫೆಕ್ಟ್. ಸೊ ಅನ್ವಿಲ್ಲಿಂಗ್ಲೆಸ್ಲಿ ದ ಟೇಕ್ ಪಾರ್ಟಿಸಿಪೇಷನ್ ಇನ್ ಕೆಮಿಕಲ್ ಬಾಂಡಿಂಗ್ ಬೈ ಎಸ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಎಸ್ ಇನರ್ಟ್ ಎಫೆಕ್ಟ್ ಅಂತ ಕರಿಬೋದು. ಏನಪ್ಪ ಅಂದರೆ take chemical participation in chemical bonding by electrons of S subshell is called inert pair effect. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ? ಇನರ್ಟ್ ಪೇರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಐ ಹೋಪ್ ಸೊ ಇನರ್ಟ್ ಪೇರ್ ಅಂದರೆ ಏನಂತ ಗೊತ್ತಾಗಿದೆ. ಓಕೆನಾ? ಸೊ -3 +5 ಆಕ್ಸಿಡೇಷನ್ ಸ್ಟೇಟು ನೋಡಿದ್ವಿ. ಈಗ ಮುಂದೆ ಏನಪ್ಪ ಅಂದರೆ ನಾವು ವಿಲ್ ಗೋ ಥ್ರೂ ದ ಅನದರ್ ಥಿಂಗ್. ಯಾವುದು? ಕಂಟಿನ್ಯೂಷನ್ ಆಫ್ ದಿಸ್ ಆಕ್ಸಿಡೇಷನ್ ಸ್ಟೇಟ್. ಇಲ್ಲೇನಾಗುತ್ತೆ ಅಂದರೆ ನಮ್ಮ ಈ ಆಕ್ಸಿಡೇಷನ್ ಸ್ಟೇಟ್ ನೋಡಿದಾಗ ಅಗೇನ್ ನೈಟ್ರೋಜನ್ ಬಂದು +1 +2 ಮತ್ತು +4 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ when it reacts with oxygen in the form of oxy acids ಅಂತ ಹೇಳ್ಬೋದು. ಓಕೆ, ಆಕ್ಸಿ ಆಸಿಡ್ ಜೊತೆ ಅಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ಕಡಿಮೆ ಕಂಬೈಂಡ್ ಆಗಿ ಆಕ್ಸಿ ಆಸಿಡ್ಸ್ ಫಾರ್ಮೇಷನ್ ಮಾಡುತ್ತೆ. ಅವುಗಳ ಆಕ್ಸಿಡೇಷನ್ ಸ್ಟೇಟ್ ಹೇಗಿರುತ್ತೆ ಅಂದರೆ +1 +2 ಮತ್ತು +4 ಇರುತ್ತೆ. ಓಕೆ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ. ನೈಟ್ರೋಜನ್ ರಿಯಾಕ್ಟ್ ವಿತ್ oxygen to form oxo acids ಅಂತ ಕರಿತೀವಿ. ಆಕ್ಸೋ ಆಸಿಡ್ಸ್ ವಿತ್ ಆಕ್ಸಿಡೇಷನ್ ಸ್ಟೇಟ್. ಯಾವ ಆಕ್ಸಿಡೇಷನ್ ಸ್ಟೇಟ್ ಇರಬಹುದು? +1 +2 ಆ್ಯಂಡ್ +4. +1 +2 ಆ್ಯಂಡ್ +4 ಈ ರೀತಿಯಾದಂಥ ಆಕ್ಸಿಡೇಷನ್ ಸ್ಟೇಟ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಎಲ್ಲಿ? ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಯಾವುದು? ನಮ್ಮದು ನೈಟ್ರೋಜನ್. ಅದೇ ರೀತಿ ಸಿಮಿಲರ್ಲಿ ಫಾಸ್ಫರ್ ಜೊತೆನೂ ಕೂಡ ಹಾಗಾಗುತ್ತೆ. ಫಾಸ್ಫರ್ ಆಲ್ಸೋ ಶೋಸ್ ಅದನ್ನು ಹೇಗೆ ತೋರಿಸುತ್ತೆ? +1 ಆ್ಯಂಡ್ +4 ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ದಟ್ ಈಸ್ ಆಲ್ಸೋ ಶೋಸ್ +1 to +4 ಆಕ್ಸಿಡೇಷನ್ ಸ್ಟೇಟ್. +4 oxidation state and tend to disproportionate in acidic solution. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಾನು ಹೇಳ್ತೀನಿ. ಹೇಳೋದು? tends to disproportionate in acidic solution. ಸೊ ಈ ರೀತಿ ಇದೆ. ಸಪೋಸ್ ಇದರ ಅರ್ಥ ಇಷ್ಟೇ, ನೈಟ್ರೋಜನ್ ಆಗಿರಬಹುದು ಅಥವಾ ನಮ್ಮದು ಯಾವುದು ಹೇಳ್ತೀವಿ ಫಾಸ್ಫರಸ್ ಆಗಿರ್ಬೋದು. ಇವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಮುಖಾಂತರ ನಾವು ಒಂದು ಎಸಿಡಿಕ್ ಸೊಲ್ಯೂಷನ್, ಎಸಿಡಿಕ್ ಮೀಡಿಯಮ್ ಸೊಲ್ಯೂಷನ್ ಅಥವಾ ಒಂದು ಎಸಿಡಿಕ್ ಸೊಲ್ಯೂಷನಲ್ಲಿ ಈ ಎರಡರದ್ದು ನಾವು ನೋಡಿದಾಗ ವೇರಿಯಸ್ ಆಕ್ಸಿಡೇಷನ್ ಸ್ಟೇಟ್ಗಳು ನಮಗೆ ಸಿಗುತ್ತೆ. ಲೈಕ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್.
ಇಲ್ಲೊಂದು 3 molecules of HNO3 ಇದೆ. 3 molecules of HNO3. This 3 molecules of HNO3 will give HNO3 plus H2O plus 2 molecules of NO. ಅದೇ ರೀತಿ 4 molecules of H3PO3 ಇದೆ. ಇದು ಒಂದು 3 molecules of H3PO4 ಪ್ಲಸ್ PH3. ಈ ರೀತಿಯಾದಂಥ ನಮಗೆ 2 ರಿಯಾಕ್ಷನ್ಗಳು ಕಾಣ್ತಾ ಇದೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಹೀಗೆ ಕಾಣ್ತಾ ಇರುವಂಥ ರಿಯಾಕ್ಷನಲ್ಲಿ ನಾವು ನೋಡಿದಾಗ ವಾಟ್ ಯು ಕ್ಯಾನ್ ಏಬಲ್ ಟು ಸಿ ಇಲ್ಲಿ ಡಿಸ್ಪ್ರಪೋರ್ಷನೇಟ್ ಅಂದರೆ ಅರ್ಥ ಏನಪ್ಪ ಅಂದರೆ ವಿ ಆರ್ ಗೆಟಿಂಗ್ ವೇರಿಯಸ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಯಾವ್ದ್ರದ್ದು ನಾವು ಬೇಕಾದರೆ ಇಲ್ಲಿ ನೈಟ್ರೋಜನ್ದು ನೀವು ಏನಾದರೂ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಆಲ್ರೆಡಿ ಯು ಹ್ಯಾವ್ ಗಾನ್ ಥ್ರೂ ದ ಫಸ್ಟ್ ಇಯರ್ ಚಾಪ್ಟರ್ ರೆಡಾಕ್ಸ್ ರಿಯಾಕ್ಷನ್ ಅಂತ ನೋಡಿರ್ತೀರಿ. ಅಲ್ಲಿ ಆಲ್ರೆಡಿ ನೀವು ಇದ್ರ ಬಗ್ಗೆ ಓದಿರ್ತೀರಿ. ಮತ್ತು ನಾನು ನಿಮಗೆ ಸ್ವಲ್ಪ ಲೈಟಾಗಿ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಪ್ಪ ಅಂದರೆ ಹೇಳ್ಕೊಡ್ತೀನಿ. ಇಲ್ಲಿ ಬಂದು +3 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲಿ ಬಂದು +5 ಆಕ್ಸಿಡೇಷನ್ ಸ್ಟೇಟ್ ಇದೆ, ಇಲ್ಲಿ ಬಂದು ನಮ್ಮದು 2 molecules of NO, ಇಲ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸಿಮಿಲರ್ಲಿ ಇಲ್ಲೂ ಕೂಡ ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಇದೆ ಫಾಸ್ಫರಸ್ದು, ಇಲ್ಲಿ +5 ಆಕ್ಸಿಡೇಷನ್ ಸ್ಟೇಟ್ ಇದೆ, ಆನಂತರ ಇಲ್ಲಿ -3 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ ಒಂದೇ ರಿಯಾಕ್ಷನಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಾರಿ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಾ ಇದ್ದರೆ ಮತ್ತು ನಾವೆಲ್ಲ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಇಲ್ಲಿ ಏನಪ್ಪ ಅಂದರೆ +1 to +4 ರೇಂಜಲ್ಲಿ ನಮ್ಗೆ ಏನು ಸಿಗ್ತಾ ಇದೆ ಅಂದರೆ ವೇರಿಯೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾವ್ಯಾವ ಕೇಸಲ್ಲಿ? ನೈಟ್ರೋಜನ್ ಕೇಸಲ್ಲಿ, ಮತ್ತೊಂದು ಸಲ್ಫರ್ ಕೇಸಲ್ಲಿ ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ಬಿಟ್ ಆಫ್ ಎ ಟ್ರಿಕ್ಕಿ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್. ಓಕೆ? ಸೊ ಇದಾದ ಕೂಡಲೇ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಅಂತ ಬರುತ್ತೆ. ಏನು ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ? ನೋಡಿ, ರೆಸ್ಟ್ ಆಫ್ ದ ಎಲಿಮೆಂಟ್ಗಳು ತಮ್ಮ ಕೋವ್ಯಾಲೆನ್ಸಿನ ಎಕ್ಸ್ಟೆಂಡ್ ಮಾಡ್ತವೆ. +6ವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ದೇ ವಿಲ್ ಎಕ್ಸ್ಟೆಂಡ್ ದೇರ್ ಕೋವ್ಯಾಲೆನ್ಸಿ ಅಪ್ ಟು +6. ಬಟ್ ಆದರೆ ನೈಟ್ರೋಜನ್ ಇದೆಯಲ್ಲ, ದಟ್ ಹ್ಯಾಸ್ ಎ ಪರ್ಟಿಕ್ಯುಲರ್ ರೆಸ್ಟ್ರಿಕ್ಷನ್ ಅಂದರೆ ಅದು ಬಂದು 4 ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡಬೇಕಾಗುತ್ತೆ. ಸರ್ ನೀವು ಮೊದಲು ಹೇಳಿದರೆ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ, ಇವಾಗ ಕೋವಲೆಂಟ್ ಬಾಂಡ್ ಬಗ್ಗೆ ಮಾತಾಡ್ತಿದ್ದೀರಿ ಅಂತಿದ್ರಲ್ಲ. 15 ಗ್ರೂಪ್ ಎಲಿಮೆಂಟ್ದು ಒಂದು ಜನರಲ್ ಪ್ರಾಪರ್ಟಿ ಏನಪ್ಪ ಅಂದರೆ ದೇ ಡೂ ಫಾರ್ಮ್ ಬೋತ್ ಅಯಾನಿಕ್ ಬಾಂಡ್ ಆ್ಯಸ್ ವೆಲ್ ಆಸ್ ಕೋವಲೆಂಟ್ ಬಾಂಡ್. ಇದೊಂದು ನೆನಪಿಟ್ಕೊಳ್ಳಿ. ಸೊ ನಾನಿಲ್ಲಿ ಇನ್ನೊಂದು ಪಾಯಿಂಟ್ ಏನೋ ಅಂತ ಬರೀತೀನಪ್ಪ ಅಂದರೆ ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಬರೀತೀನಿ. ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ. ಸೊ ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಆಫ್ nitrogen, maximum covalency of nitrogen is restricted to ಎಲ್ಲಿಗೆ? to +4. ಯಾಕಪ್ಪ ಹೀಗೆ ಅಂದರೆ ಡ್ಯೂ ಟು ಲ್ಯಾಕ್ ಆಫ್ d orbital. ಡಿ ಆರ್ಬಿಟಲ್ ಇಲ್ಲದ ಕಾರಣ ಅಲ್ಲಿ ಏನಾಗಲ್ಲ, D5P5 ಬಾಂಡಿಂಗ್ ಫಾರ್ಮೇಷನ್ ಆಗಲ್ಲ. ಹಾಗಾಗಿ ಅವುಗಳು ಮತ್ತೆ ತಮ್ಮ ಆಕ್ಸಿಡೇಷನ್ ಸ್ಟೇಟನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಕೋವಲೆಂಟ್ ಬಾಂಡ್ಗಳ ಸಂಖ್ಯೆಯನ್ನು ಕೂಡ ಅದು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಮ್ಯಾಕ್ಸಿಮಮ್ ಆಗಿ ನೈಟ್ರೋಜನ್ ಏನು ಮಾಡ್ಬೋದಪ್ಪ ಅಂದರೆ NH4 ಮಾಡ್ಬೋದು, ಬಟ್ ನಾಟ್ ಇಲ್ಲಿ NH ಜಗದ ನಾನು NF ತೊಗೋತೀನಿ. NF4 ಮಾಡ್ಬೋದು, ಬಟ್ ನಾಟ್ NF6. ಅರ್ಥ ಆಗ್ತದೆ? ಬಟ್ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಕ್ಯಾನ್ ಅವೇನು ಮಾಡ್ತವೆ? ಕ್ಯಾನ್ ಎಕ್ಸ್ಟೆಂಡ್ ದೇರ್ covalency. Okay, due to presence of ಏನಂತ ಹೇಳ್ಬೋದು? d orbital. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ನಿಮ್ಮದಿದು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಅನಾಮಲಸ್ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋಣ. ಅನಾಮಲಸ್ ಪ್ರಾಪರ್ಟೀಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಯಿತು.
ಇವಾಗ ಅನಾಮಲಸ್ ಪ್ರಾಪರ್ಟೀಸ್. ಅದಕ್ಕೆ ಏನಂತ ಕರಿತೀವಿ ಅಂದರೆ ಜನರಲ್ ಅನಾಮಲಸ್ ಬಿಹೇವಿಯರ್ಸ್ ಅಂತ ಕೂಡ ಕರೀತಾರೆ. ಅನಾಮಲಸ್ ಬಿಹೇವಿಯರ್ಸ್. ಓಕೆ, ಯಾವ್ಯಾವ ಇದ್ದಾವೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇದು ಎಕ್ಸಾಮಲ್ಲಿ ಯಾವಾಗ ಕೇಳ್ತಾ ಇರ್ತಾನೆ, ರೈಟ್ ಸಮ್ ಅನಾಮಲಸ್ ಪ್ರಾಪರ್ಟೀಸ್ ಅಥವಾ ಅನಾಮಲಸ್ ಬಿಹೇವಿಯರ್ ಇವೆಲ್ಲ ಕೇಳ್ತಾ ಇರ್ತಾನೆ, ನೀವು ಬರೀಬೇಕು. ಓಕೆ, ಮೊದಲನೇದು ನೋಡಿರಿ, ಇವೆಲ್ಲ ಕೇವಲ ನೈಟ್ರೋಜನ್ ಒಂದು ಮಾತ್ರ ತೋರಿಸ್ತದೆ, ಬೇರೆ ಎಲಿಮೆಂಟ್ಗಳು ತೋರಿಸೋದೇ ಇರಲ್ಲ. ಅದಕ್ಕಾಗಿ ನೈಟ್ರೋಜನ್ ಒಂದು ಸ್ವಲ್ಪ ಹಟ್ಕೆ ಡಿಫ್ರೆಂಟ್ ಇದೆ ಕಂಪೇರ್ ಟು ಇಟ್ಸ್ ರೆಸ್ಟ್ ಆಫ್ ದ ಫ್ಯಾಮಿಲಿ. ಓಕೆ, ಅದಕ್ಕೆ ನಾವು ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ವಾಟ್ ಈಸ್ ಅನಾಮಲಸ್ ಬಿಹೇವಿಯರ್ ಅಂದರೆ ದ ಎಲಿಮೆಂಟ್ ಆಫ್ ದ ಫಸ್ಟ್ ಎಲಿಮೆಂಟ್ ಆಫ್ ದಟ್ ಫ್ಯಾಮಿಲಿ ವಿಲ್ ಶೋ some differentiation in their properties compared to rest of its family. ಅದಕ್ಕೆ ನಾವೇನಂತ ಕರಿತೀವಿ, ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ಮೊದಲನೇದಾಗಿ ನಾವು ನೈಟ್ರೋಜನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ನೈಟ್ರೋಜನ್ ಈಸ್ ಹ್ಯಾವಿಂಗ್ ಏನದು ಸ್ಮಾಲ್ ಸೈಜ್ ಮತ್ತು ಹೈ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಅದೇ ರೀತಿ ಹೈ ಅಯನೈಜೇಷನ್ ಎಂಥಾಲ್ಪಿ. ಅರ್ಥ ಆಗ್ತದೆ ನಾನು ಹೇಳಿದ್ದು. ಆ ನಂತರ ಇರೋದು ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್. ಅರ್ಥ ಆಯ್ತಾ? ಮತ್ತು ನೈಟ್ರೋಜನ್ ಒಳಗಡೆ ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ ಇರೋದ್ರಿಂದ ಏನಾಗುತ್ತೆ, ಅವೇನು ಫಾರ್ಮೇಷನ್ ಮಾಡಲ್ಲ, N5 D5 ಫಾರ್ಮೇಷನ್ ಮಾಡಲ್ಲ. ಅದರದ್ದು ಇಲ್ಲಿ ಎಕ್ಸ್ಟೆನ್ಷನ್ ಬರಿತೀನಿ. It do not form p-pi and d-pi overlapping ಅಥವಾ bonding, and do not extend its octet, but rest of the elements of 15 group can do. ಓಕೆ, ಇದು ಒಂದು. ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೈಟ್ರೋಜನ್ ಆ್ಯಂಡ್ ನೈಟ್ರೋಜನ್, between nitrogen and nitrogen there is a triple bonds, but rest of the 15 group elements ಏನು ಮಾಡ್ತಾವೆ, ಫಾರ್ಮ್ single bond between their two atoms. So these are what some of the anomalous behavior of nitrogen. So this is about the anomalous behavior of nitrogen. ಬನ್ನಿ ಹಾಗಾದರೆ ಇವಾಗ ರಿಯಾಕ್ಟಿವಿಟಿ ಬಗ್ಗೆ ನೋಡೋಣ. ಸೊ ರಿಯಾಕ್ಟಿವಿಟಿ ಏನೇನು, ಯಾರ ಜೊತೆ ಹೇಗೆ ರಿಯಾಕ್ಟಿವಿಟಿ ಮಾಡ್ತಾಯಿದೆ ಅನ್ನೋದನ್ನು ನೋಡೋಣ. ಅದನ್ನು ನಾನು ಇಲ್ಲಿ ಬರಿತೀನಿ. ಅದನ್ನು ನಾವು ಕೆಮಿಕಲ್ ಪ್ರಾಪರ್ಟೀಸ್ ಒಳಗಡೆ ಇವೆಲ್ಲ ಬರೋದು ನೋಡಿ, ಎಲ್ಲ ಕೆಮಿಕಲ್ ಪ್ರಾಪರ್ಟೀಸ್. ಐ ಹ್ಯಾವ್ ಟು ರೈಟ್ ಇಟ್ ಸಮ್ವೇರ್ ಹಿಯರ್. ಆಕ್ಸಿಡೇಷನ್ ಸ್ಟೇಟ್ ಏನಿತ್ತಲ್ಲ ಎಲ್ಲವೂ ಕೆಮಿಕಲ್ ಪ್ರಾಪರ್ಟೀಸೇ. ಓಕೆ, ಹೆಡ್ಡಿಂಗ್ ನಾನು ಬರೆದಿಲ್ಲ, ಬಟ್ ದೀಸ್ ಆಲ್ ಆರ್ ಕಮ್ಸ್ ಅಂಡರ್ ಕೆಮಿಕಲ್ ಪ್ರಾಪರ್ಟೀಸ್. ಬರ್ದಿದ್ದೆ. ಸೊ
ಸೊ ದಿಸ್ ಈಸ್ ಅಬೌಟ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಇದು. ಆನಂತರ ಇನಾಟ್ ಪೇರ್ ಇಫೆಕ್ಟ್ ಆಯಿತು. ನಂತರ ಮ್ಯಾಕ್ಸಿಮಮ್ ಕೋವಲೆನ್ಸಿ ಅಂದರೆ ಏನು, ಅನಂತರ ಅನಾಮಲಸ್ ಬಿಹೇವಿಯರ್. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್ ಯುವರ್ ಏನಿದು ಕೆಮಿಕಲ್ ಪ್ರಾಪರ್ಟೀಸ್ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಕೆಮಿಕಲ್ ಪ್ರಾಪರ್ಟೀಸ್ ಬಂದು ರಿಯಾಕ್ಟಿವಿಟಿ ಬಗ್ಗೆ ಮಾತಾಡೋಣ. ಸೊ ರಿಯಾಕ್ಟಿವಿಟಿ ಯಾವುದು? ಮೊದಲನೇದು ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್. ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್ ಇದೆ, ರಿಯಾಕ್ಟಿವಿಟಿ ವಿತ್ ಹಾಲೋಜನ್ ಇದೆ, ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್ ಇದೆ, ರಿಯಾಕ್ಟಿವಿಟಿ ವಿತ್ ಮತ್ತೊಂದು ಯಾವ್ದು ಬರುತ್ತೆ, ನೈಟ್ರೋಜನ್ ಬರ್ಬೋದು, ಅದು ನಮ್ಮದು ಮೆಟಲ್ಸ್ ಬರುತ್ತೆ. ಓಕೆ, 4 ಬಗ್ಗೆ ನೋಡೋಣ. ಮೊದಲನೇದು ರಿಯಾಕ್ಟಿವಿಟಿ ವಿತ್ ಹೈಡ್ರೋಜನ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಹೈಡ್ರೋಜನ್ ಜೊತೆ ಇಲ್ಲಿ ಬರೀತಿ ನೋಡಿರಿ, 15 ಗ್ರೂಪ್ ಎಲಿಮೆಂಟ್ಸ್ combines with hydrogen to form ಏನು ಫಾರ್ಮೇಷನ್ ಮಾಡುತ್ತೆ, ಹೈಡ್ರೈಡ್ಸ್. ಏನು ಫಾರ್ಮೇಷನ್ ಮಾಡುತ್ತೆ ರೀ, ಹೈಡ್ರೈಡ್ ಫಾರ್ಮೇಷನ್ ಮಾಡುತ್ತೆ. ಸೊ ಅಂಡರ್ಲೈನ್ ಹೇಳಿ. ಸೊ ಏನು ಫಾರ್ಮೇಷನ್ ಮಾಡುತ್ತಪ್ಪ ಅಂದರೆ 15 ಗ್ರೂಪ್ ಎಲಿಮೆಂಟ್ಸ್ ಜೊತೆ ಕಂಬೈಂಡ್ ಆಗಿ ಹೈಡ್ರೈಡ್ ಫಾರ್ಮೇಷನ್ ಮಾಡುತ್ತೆ. ಎಕ್ಸಾಂಪಲ್ಸ್ ಯಾವುದಿದ್ದಾವೆ? ಎಕ್ಸಾಂಪಲ್ಸ್ ಬಂದು NH3 ಇರಬಹುದು, PH3 ಇರಬಹುದು, ಆನಂತರ ASH3, SbH3 ಮತ್ತು ಬಿಸ್ಮತ್ H3 ಇವೆಲ್ಲವೂ ಕೂಡ ಅದು. ಸ್ಟೆಬಿಲಿಟಿ ಆಫ್ ದೀಸ್ ಹೈಡ್ರೈಡ್ಸ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸ್ಟೆಬಿಲಿಟಿ ದೀಸ್ ಹೈಡ್ರೈಡ್ಸ್ decreases down the group ಅಂತ ಹೇಳ್ತೀವಿ. ಓಕೆ, ಅದೇ ನಂತರ ಡೌನ್ ದ ಗ್ರೂಪ್ ಅದರದ್ದು ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ, ರಿಯಾಕ್ಟಿವಿಟಿ ಇನ್ಕ್ರೀಸಸ್ ಆಗುತ್ತೆ. ರಿಯಾಕ್ಟಿವಿಟಿ ಬದಲಾಗಿ ಏನಂತ ಹೇಳ್ಬೋದು, ರೆಡ್ಯೂಸಿಂಗ್ ಪವರ್ ಅಂತ ಹೇಳ್ಬೋದು. ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಇನ್ಕ್ರೀಸಸ್, ರೆಡ್ಯೂಸಿಂಗ್ character increases down the group. So most strong reducing agent ಯಾವುದು? ಸುಮ್ಮನೆ ಗೊತ್ತಿರಲಿಲ್ಲ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. 15 ಗ್ರೂಪ್ ಎಲಿಮೆಂಟ್ಸ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್, RA ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಆಫ್ ಗ್ರೂಪ್ 15 ಈಸ್ ಯಾವುದ್ರಿ, BiH3. ಓಕೆ, ಇದು ಒಂದು ನೋಡ್ತಿರಲಿ. ಅದೇ ರೀತಿ ಬೆಸಿಸಿಟಿ ಅಂದರೆ ಅದು ಬೇಸಿಕ್ ಪ್ರಾಪರ್ಟಿ ಇರ್ತಲ್ಲ, ಅದು ಬೇಸಿಸಿಟಿ ಡೌನ್ ದ ಗ್ರೂಪ್. ಯಾವುದು ಮೋರ್ ಬೇಸಿಕ್ ಇದೆ ಅಂದರೆ ವೀಕ್ ಬೇಸ್ ಯಾವುದು, ಸ್ಟ್ರಾಂಗ್ ಬೇಸ್ ಯಾವುದು ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಬೇಸಿಸಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದರೆ ಸ್ಟ್ರಾಂಗ್ ಬಂದು NH3 ಇದೆ, ಅದಕ್ಕಿಂತ ವೀಕು PH3, ಅದಕ್ಕಿಂತ ವೀಕು ASH3, ಅದಕ್ಕಿಂತ ವೀಕು SbH3, ಅದಕ್ಕಿಂತ ವೀಕು BiH3. ಸೊ ದಿಸ್ ಈಸ್ ದಿ ಪ್ರಾಪರ್ಟಿ. ಓಕೆನಾ. ನೆಕ್ಸ್ಟ್ ಬಂದು ಎರಡನೇದು ರಿಯಾಕ್ಟಿವಿಟಿ ವಿತ್ ಯಾವ ತಗೊಳ್ಳೋಣ, ಆಕ್ಸಿಜನ್. ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್ ತಗೊಳ್ಳೋಣ. ಮೊದಲನೇದಾಗಿ 15 ಗ್ರೂಪ್ ಎಲಿಮೆಂಟ್ಸ್, 15 ಗ್ರೂಪ್ forms 2 types of oxides by reacting with oxygen. ಯಾವ್ಯಾವು? ಮೊದಲನೇದು they are
E2O3 and E2O5. Oxides with high oxide more acidic than that of lower oxidation state of oxides. ಇದನ್ನು ನೆನ್ಪಿಟ್ಕೋಬೇಕು. ಅಂದರೆ ಹೈಯರ್ ಆಕ್ಸೈಡ್ ಸ್ಟೇಟ್ ಅಂದರೆ ಆಕ್ಸೈಡ್ಸ್ ಆಫ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇರುವಂಥ ಆಕ್ಸೈಡ್ಸ್ಗಳದು ಮೋರ್ ಅಸಿಡಿಕ್ ಇರ್ತವೆ ದ್ಯಾನ್ ದಟ್ ಆಫ್ ದ ಲೋವರ್ oxidation states. Okay, acidic character of these oxides decreases down the group. Acidity of oxides decreases down the group. ಇದನ್ನು ನೆನ್ಪಿಟ್ಕೋಬೇಕು. ಆ ನಂತರ oxides of E2O3 and E2O5. E2O3 ಅಂದರೆ ಯಾವ ತೊಗೊಳ್ಳೋಣಪ್ಪ ಅಂದ್ರೆ N2O3 ಮತ್ತೊಂದು P2O3. Oxides of E2O3 of ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ನೈಟ್ರೋಜನ್ ಬಂದರೆ N2O3, ಫಾಸ್ಫರಸ್ ಬಂದರೆ P2O3 ಆರ್ ಹೇಗಿವೆ ಇವು? ಪ್ಯೂರ್ಲಿ ಅಸಿಡಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಆಮ್ಯಾಗ E2O3 ಆ್ಯಂಡ್ E2O5 ಆಫ್ SB of AS and SB are ಏನಂತ ಹೇಳಬೇಕು? ಲೆಸ್ ಅಸಿಡಿಕ್ than that of oxides of N and P of E2O3. ಫೈನಲಿ ಇನ್ನೂ ಒಂದು ನಿಮಗೆ ಇದು ಮಾಡಲ್ಲ, ಬೋರ್ ಮಾಡಲ್ಲ. ಲಾಸ್ಟ್ ಏನಪ್ಪ ಅಂದರೆ ನಮ್ಮದು B2O3 ಮತ್ತು B2O5 ಏನಿದೆಯಲ್ಲ ಅಂಫೋಟರಿಕ್ ಇನ್ ನೇಚರ್ ಇದೆ. Bi2O3 ಆ್ಯಂಡ್ Bi2O5 ಇವೇನಿದೆ ಆರ್ ಎಂಫೋಟೆರಿಕ್ ಇನ್ ನೇಚರ್. ಎಂಫೋಟೆರಿಕ್ ಅಂದರೆ ಇವುಗಳ ಒಳಗೆ ಇವು ಆ್ಯಸಿಡಿಕ್ನು ಒಂದೆರಡು ಹನಿ ಇದು ಹಾಕಿದ್ರೆ pH ಚೇಂಜ್ ಆಗೋಲ್ಲ. ಅಂದರೆ ಆ್ಯಸಿಡ್ನು ಹಾಕಿರಿ ಅಥವಾ ಸ್ವಲ್ಪ ಬೇಸ್ ಹಾಕಿರಿ, ಅದ್ರದ್ದು pH ಚೇಂಜ್ ಆಗದೇ ಇರುವಂಥ ಒಂದು ಪರಿಸ್ಥಿತಿಗೆ ನಾವೇನಂತ ಕರಿತೀವಿ? ಎಂಫೋಟೆರಿಕ್ ಅಂತ ಕರಿತೀವಿ. ಓಕೆನಾ? ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಕ್ಸೈಡ್ಸ್. ಓಕೆ, ಸೊ ಐ ಹೋಪ್ ಸೊ ಇಲ್ಲಿವರೆಗೆ ನೀವು ಅರ್ಥ ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡಿದ್ದೀನಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ವಿಲ್ ಡೂ, ವಿ ವಿಲ್ ಡಿಸ್ಕಸ್ ಅಬೌಟ್ ದ ರಿಯಾಕ್ಷನ್ ವಿತ್ ಹಾಲೋಜನ್ಸ್ ಆ್ಯಂಡ್ ರಿಯಾಕ್ಷನ್ಸ್ ವಿತ್ ಮೆಟಲ್ಸ್. ಆನಂತರ ವಿ ವಿಲ್ ಸ್ಟಾರ್ಟ್ dinitrogen preparation and its properties we will discuss in the